ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆಯ ದ್ರವ್ಯಗುಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸುಮಾ ಮಲ್ಯ. ಇಂದು ಜಗತ್ತನ್ನು ಅಂದರೆ ಇಡೀ ವಿಶ್ವವನ್ನೇ ಹಿಂಡಿ ಹಿಪ್ಪಿ ಮಾಡಿರೋ ಒಂದು ಸಾಂಕ್ರಾಮಿಕವೆಂದರೆ ಕೊರೋನಾ ಸಾಂಕ್ರಾಮಿಕ. ಇದು ಒಂದು ಕೋವಿಡ್-19 ಎಂಬ ವೈರಾಣುವಿನಿಂದ ಹರಡುವ ಕಾಯಿಲೆಯಾಗಿದ್ದು ಶೀತ, ಜ್ವರ, ಮೈಕೈ ನೋವು, ಕೆಲವೊಮ್ಮೆ ಭೇದಿ ಹಾಗೂ ಹೃದಯ ಸಂಬಂಧಿ ವಿಕಾರಗಳು ಇದರ ಲಕ್ಷಣಗಳು ಆಗಿರುತ್ತವೆ. ಮೊಟ್ಟಮೊದಲಿಗೆ ಚೀನಾದ ವುಹಾಂಗ್ ಪಟ್ಟಣದಲ್ಲಿ ಕಾಡಿಸಿದ ಈ ಕಾಯಿಲೆ ಇಂದಿಗೆ ಸುಮಾರು 8 ತಿಂಗಳಿನಿಂದ ವಿಶ್ವದ ಎಲ್ಲ ಮೂಲೆಗಳಲ್ಲಿಯೂ ಪಸರಿಸಿದೆ. ಬೇಗ ಪಸರಿಸುವಿಕೆ, ಕೆಲವೊಮ್ಮೆ ಮಾರಣಾಂತಿಕತೆ ಸಹ ಇದರ ಒಂದು ಕೆಟ್ಟ ಪರಿಣಾಮ ಆಗಿರುತ್ತದೆ. ರೋಗ ನಿರೋಧಕ ಶಕ್ತಿ ಎನ್ನುವುದು ಈ ಕಾಯಿಲೆಯ ತೀವ್ರತೆ, ಮಾರಣಾಂತಿಕತೆ ಮತ್ತು ಲಕ್ಷಣಗಳನ್ನು ನಿರ್ಧರಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಈ ರೋಗ ನಿರೋಧಕ ಶಕ್ತಿ ಅಂದರೆ ಏನು? ರೋಗ ನಿರೋಧಕ ಶಕ್ತಿ ಎನ್ನುವುದು ಯಾವಾಗಲೂ ನಾವು ತಿನ್ನುವ ಆಹಾರ, ಕೆಲಸ, ವ್ಯಾಯಾಮ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬಹಳ ಚೆನ್ನಾಗಿ ಇದರ ಬಗ್ಗೆ ವರ್ಣಿಸಿದ್ದಾರೆ. ಆಯುರ್ವೇದ ಎಂದರೆ ಆಯುಷೋ ವೇದ, ಅಂದರೆ ನಮ್ಮ ಸುದೀರ್ಘ ಹಾಗೂ ಸ್ವಸ್ಥ ಆಯುಷ್ಯವನ್ನು ಇಟ್ಟುಕೊಳ್ಳಲು ಅನುಸರಿಸಬೇಕಾದ ಚರ್ಯೆಗಳನ್ನು ವಿವರವಾಗಿ ಹೇಳಿದ ಒಂದು ಗ್ರಂಥ. ಸ್ವಸ್ಥ ಸ್ವಾಸ್ಥ್ಯ ರಕ್ಷಣಾ ಮತ್ತು ಆತುರಸ್ಯ ವಿಕಾರ ಪ್ರಶಮನ, ಅಂದರೆ ನಮ್ಮ ಸ್ವಾಸ್ಥ್ಯ ವರ್ಧನೆ ಇದರ ಬಹಳ ಮುಖ್ಯ ಅಂಶವಾಗಿರುತ್ತದೆ. ನಂತರ ಯಾವುದಾದರೂ ಋತುದಿಂದ ಅಥವಾ ದೇಶಗಳ ವೈಪರೀತ್ಯಗಳಿಂದ ಬರುವ ಕಾಯಿಲೆಗಳನ್ನು ನಿಯಂತ್ರಿಸಲು ಮಾತ್ರ ನಾವು ಚಿಕಿತ್ಸೆಯನ್ನು ಅವಲಂಬಿತವಾಗಿರುತ್ತೇವೆ. ಇಂದು ಎಲ್ಲರೂ ಸಹ ಆಯುರ್ವೇದದ ಕಡೆಗೆ ನೋಡುತ್ತಿದ್ದಾರೆ. ಯಾಕೆಂದರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂಬ ವಿವರ ಈ ಒಂದು ಶಾಸ್ತ್ರದಲ್ಲಿ ಮಾತ್ರ ಚೆನ್ನಾಗಿ ವಿವರಿಸಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದು, ಅದರ ನಂತರ ಉಷಕಾಲ ಜಲಪಾನ. ಉಷಕಾಲ ಜಲಪಾನ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಯುವುದು, ಉಗುರು ಬೆಚ್ಚಗಿನ ನೀರನ್ನು ಅಥವಾ ಕೆಲವು ಔಷಧೀಯ ವಸ್ತುಗಳಿಂದ ಸುವಾಸಿತ ನೀರು ಅಂದರೆ ಲಾವಂಚ, ನೆಲನೆಲ್ಲಿ, ಅಮೃತಬಳ್ಳಿ ಅಥವಾ ತುಳಸಿ ದಳ ಮುಂತಾದವುಗಳಿಂದ ಸುವಾಸಿತ ನೀರನ್ನು ಕುಡಿಯುವುದು ಬಹಳ ಹಿತಕಾರಿ. ನೀರಿನೊಟ್ಟಿಗೆ ಈ ಗಿಡಮೂಲಿಕೆಗಳು ಸಹ ಸ್ವಾಸ್ಥ್ಯ ಕಾಪಾಡುವಲ್ಲಿ ಸಹಕಾರಿ. ಇದರ ನಂತರ ವ್ಯಾಯಾಮ, ನಂತರ ಸ್ನಾನ. ಕೋವಿಡ್-19 ನಿಯಂತ್ರಣದಲ್ಲಿ ಈ ಸ್ನಾನ, ಕೈ ತೊಳೆಯುವುದು ತುಂಬ ಮಹತ್ವಕಾರಿ. ಅಂದರೆ ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ಅಥವಾ ಯಾವುದಾದರೂ ಹೊರಗಿನ ಸಾರ್ವಜನಿಕ ಸಂಪರ್ಕದ ವಸ್ತುಗಳನ್ನು ಮುಟ್ಟಿದ ತಕ್ಷಣ ಕೈ ತೊಳೆಯಬೇಕು ಅಥವಾ ಸ್ನಾನ ಮಾಡಬೇಕು. ವೈರಾಣು ಸಾಯಿಸಲು ಇಂತಹ ಕ್ರಿಯೆಗಳು ಬಹಳ ಸಹಕಾರಿ. ವಿವಿಧ ರೀತಿಯಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಸಾಬೂನುಗಳನ್ನು ಬಳಸಿ ಸಹ ಸ್ನಾನ ಮಾಡಬಹುದು. ಮುಖ್ಯವಾಗಿ ಕಹಿಬೇವು, ತುಳಸಿ, ಕಗ್ಗಲಿ, ಮರದ ತೊಗಟೆ ಮುಂತಾದವುಗಳಿಂದ ತಯಾರಿಸಿದ ಕಷಾಯ ಸ್ನಾನ ವೈರಾಣು ನಿಯಂತ್ರಿಸಲು, ವೈರಾಣುಗಳನ್ನು ಹೊಡೆದೋಡಲು ಸಹಕಾರಿ. ಅಥವಾ ಅಂಟವಾಳಕಾಯಿ, ಸೀಗೆಕಾಯಿ ಮುಂತಾದವುಗಳಿಂದ ಪದೇ ಪದೇ ಕೈ ತೊಳೆಯುವುದು ಸಹ ಬಹಳ ಮುಖ್ಯವಾದದ್ದು. ಇನ್ನು ವಿವಿಧ ರೀತಿಯ ರಾಸಾಯನಿಕಗಳಿಂದ ತಯಾರಿಸಿದ ಸಾಬೂನು, ಸ್ಯಾನಿಟೈಸರ್ಗಳು ಮಾರುಕಟ್ಟೆಯನ್ನು ಪ್ರವೇಶಿಸಿದವೆ. ಆದರೂ ಗಿಡಮೂಲಿಕೆಗಳಿಂದ ತಯಾರಿಸಿದ ಇಂಥ ವಸ್ತುಗಳು ತುಂಬ ಅಗ್ಗ ಮತ್ತು ಯಾವುದೇ ಕೆಟ್ಟ ಪರಿಣಾಮಗಳು ಇರುವುದಿಲ್ಲ. ಗೋಮೂತ್ರ ಒಂದು ಪರಿಣಾಮಕಾರಿ ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಔಷಧಿ. ಹಿಂದಿನ ಕಾಲದಲ್ಲಿ ಸೆಗಣಿ ಮತ್ತು ಗೋಮೂತ್ರ ಸಿಂಪಡಿಸಿ ಮನೆಯನ್ನು ಸಾರಿಸಿ ಶುದ್ಧ ಮಾಡಿ ಇಡುತ್ತಿದ್ದರು. ಇಂದು ನೂತನ ಆವಿಷ್ಕಾರಗಳಿಂದ ಅವನ್ನೇ ನಾವು ಬಳಸಲು ತೊಡಗಿದ್ದೇವೆ. ಗೋ ಅರ್ಕ, ಗೋಮೂತ್ರ ಸಿಂಪಡಿಸುವಿಕೆ, ಕೆಲವೊಂದು ಔಷಧೀಯ ಗಿಡಗಳ ಧೂಪ ಹಾಕುವ ಕ್ರಮ ಅವುಗಳನ್ನು ಸಹ ಅನುಸರಿಸಬೇಕು. ಮುಖ್ಯವಾಗಿ ಲೋಬಾನ, ಪಚ್ಚಕರ್ಪೂರ, ಲಕ್ಕಿ ಸೊಪ್ಪಿನ ಎಲೆ, ಬೆರಣಿ ಮುಂತಾದವುಗಳಿಂದ ನಿತ್ಯ ಧೂಪನ ಮಾಡುವುದರಿಂದ ವಾತಾವರಣ ಸಹ ಶುದ್ಧವಾಗಿ ವೈರಾಣು ನಿಯಂತ್ರಣದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ನಂತರ ಆಹಾರದ ವಿಷಯಕ್ಕೆ ಬಂದರೆ ಇದು ಬೇರೆ ಬೇರೆ ದೇಶ, ಕಾಲ, ಪ್ರಕೃತಿ, ವಯಸ್ಸಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿ ಇರುತ್ತದೆ. ಸಾಮಾನ್ಯವಾಗಿ ನಾವು ಅಕ್ಕಿ,
ಗೋಧಿ, ಜವೆಗೋಧಿ, ರಾಗಿ, ಸಿರಿಧಾನ್ಯ, ಹಣ್ಣು ಹಂಪಲುಗಳು, ಜೇನುತುಪ್ಪ, ಹಾಲು, ತುಪ್ಪ, ಸಾವಯವ ಪದ್ಧತಿಯಲ್ಲಿ ಬೆಳೆಸಿದ ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸುವುದು ತುಂಬ ಒಳ್ಳೆಯದು. ಇದನ್ನೇ ನಾವು ಹೋಲ್ಸಮ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಎಂದು ಕರೆಯುತ್ತೇವೆ. ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಮತ್ತು ಮಿನರಲ್ ಸಪ್ಲಿಮೆಂಟ್ ಅಂತ ತುಂಬ ತರಕಾರಿ, ಹಣ್ಣು ಹಂಪಲುಗಳನ್ನು ಸಹ ಉಪಯೋಗಿಸಬಹುದು. ದೇಹಕ್ಕೆ ಇಂತಹ ಅಗತ್ಯವಿರುವ ಕಾಯಿಪಲ್ಯಗಳನ್ನು ಅಥವಾ ತರಕಾರಿಗಳನ್ನು ನಮ್ಮ ಮನೆಯಂಗಳದಲ್ಲಿಯೇ ಅಥವಾ ತಾರಸಿಯ ಮೇಲೆ ಬೆಳೆಸುವುದರಿಂದ ರಾಸಾಯನಿಕ ಮುಕ್ತ ತರಕಾರಿಗಳು ಸಹ ನಮಗೆ ಸಿಗುತ್ತವೆ, ದೇಹಕ್ಕೆ ವ್ಯಾಯಾಮ ಸಹ ಸಿಗುತ್ತದೆ ಮತ್ತು ವಾತಾವರಣ ಶುದ್ಧೀಕರಿಸಲು ಸಹ ಇಂತಹ ಒಂದು ಕ್ರಮ ಬಹಳ ಒಳ್ಳೆಯದು. ಮೂಲಂಗಿ, ಹರಿವೆ ಸೊಪ್ಪು, ಮೆಂತ್ಯ, ಹೊನೆಗನು ಸೊಪ್ಪು, ಬಸಳೆ, ಪಾಲಕ್, ತೊಂಡೆ, ಒಂದೆಲಗ, ಕೊತ್ತಂಬರಿ ಸೊಪ್ಪು, ವಿಟಮಿನ್ ಸೊಪ್ಪು, ಅಳಸಂದೆ, ಸೌತೆ, ಕುಂಬಳಕಾಯಿ, ಸೋರೆಕಾಯಿ ಮುಂತಾದವುಗಳನ್ನು ನಮ್ಮ ಮನೆಯಂಗಳದಲ್ಲಿಯೇ ಬೆಳೆಸಬಹುದು ಮತ್ತು ಕಾಲಕ್ಕನುಸಾರವಾಗಿ ಉಪಯೋಗಿಸಬಹುದು. ಇವುಗಳು ದೇಹಕ್ಕೆ ಬೇಕಾದ ವಿಟಮಿನ್, ಆಂಟಿ ಆಕ್ಸಿಡೆಂಟ್, ಮಿನರಲ್ಸ್ ಮುಂತಾದವುಗಳನ್ನು ಪೂರೈಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತವೆ. ಸಾಮಾನ್ಯವಾಗಿ ದೋಸೆ, ಇಡ್ಲಿಗಳ ಒಟ್ಟಿಗೆ ದಿನಕ್ಕೊಂದು ಸೊಪ್ಪಿನಿಂದ ತಯಾರಿಸಿದ ಚಟ್ನಿಗಳನ್ನು ಸಹ ತಯಾರಿಸಿ ತಿನ್ನಬಹುದು. ಉದಾಹರಣೆಗಾಗಿ ಗರಗದ ಸೊಪ್ಪಿನ ಚಟ್ನಿ, ಒಂದೆಲಗದ ಚಟ್ನಿ, ವಿಟಮಿನ್ ಸೊಪ್ಪಿನ ಚಟ್ನಿ, ಚಗಟೆ ಸೊಪ್ಪು, ತೊಂಡೆ ಎಳೆಚಿಗುರಿನ ಚಟ್ನಿ, ಮೆಂತ್ಯ, ಕೊತ್ತಂಬರಿ ಚಟ್ನಿ, ಶುಂಠಿ, ಆಮ್ರಗಂಧಿ ಶುಂಠಿ ಮುಂತಾದವುಗಳು ಹಸಿವು ಜಾಸ್ತಿ ಮಾಡಲು, ಬುದ್ಧಿಶಕ್ತಿಗೆ, ಕೆಲವರು ಕೊಬ್ಬು ನಿಯಂತ್ರಿಸಲು, ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡಲು ಸಹಕಾರಿ. ಅಂದರೆ ಉದಾಹರಣೆಗಾಗಿ ಗರಗದ ಸೊಪ್ಪಿನ ನಿತ್ಯ ಸೇವನೆ ಅಥವಾ ಗರಗದ ಸೊಪ್ಪಿನ ಚಟ್ನಿ ಇದು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ವರ್ಧಿಸಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೆ. ಅಂತೆಯೇ ಭೂಮಿ ಆಮಲಕ್ಕಿ, ನೆಲನೆಲ್ಲಿ ಎನ್ನುವುದು ಸಹ ಯಕೃತ್ತಿನ ಕಾರ್ಯಕ್ಷಮತೆ, ಹಸಿವು, ಕ್ರಿಮಿಗಳಿಂದ ಮುಕ್ತವನ್ನಾಗಿ ಮಾಡುತ್ತದೆ. ಆದರೆ ತೀವ್ರ ಟೆನ್ಷನ್ ಅಥವಾ ಜ್ಞಾಪಕ ಶಕ್ತಿ ವೃದ್ಧಿಗಾಗಿ ಬ್ರಾಹ್ಮಿ, ಒಂದೆಲಗದ ಚಟ್ನಿ ಹಿತಕಾರಿ. ಡಯಾಬಿಟಿಸ್ ಅಥವಾ ಕೊಬ್ಬಿನ ನಿಯಂತ್ರಣಕ್ಕಾಗಿ ಮೆಂತ್ಯ ಸೊಪ್ಪಿನ ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇವು ತುಂಬ ಒಳ್ಳೆಯದು. ಹೀಗೆ ನಮ್ಮ ಪ್ರಕೃತಿ, ನಮ್ಮ ವಯಸ್ಸಿಗೆ ಅನುಸಾರವಾಗಿ ಅಥವಾ ಸಾತ್ಮ್ಯ ಮತ್ತು ಕಾಯಿಲೆಗೆ ಅನುಸಾರವಾಗಿ ಬೇರೆ ಬೇರೆ ವಿವಿಧ ರೀತಿಯ ಚಟ್ನಿಗಳ ಸೇವನೆ ದೋಸೆಗಳ ಒಟ್ಟಿಗೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಸಾವಯವ ಬೆಲ್ಲ, ಅನ್ಪಾಲಿಶ್ಡ್ ರೈಸ್ ಅಥವಾ ಮನೆಯಲ್ಲೇ ತಯಾರಿಸಿದ ಬೆಣ್ಣೆ, ತುಪ್ಪ, ರಾಸಾಯನಿಕ ವರ್ಜಿತ ಪದಾರ್ಥಗಳ ಸೇವನೆ ಸ್ವಾಸ್ಥ್ಯ ಕಾಪಾಡಲು ಸಹಕಾರಿ. ಇನ್ನು ಹಣ್ಣು ಹಂಪಲುಗಳ ವಿಷಯಕ್ಕೆ ಬಂದರೆ ಪೇರಲೆ, ಬಾಳೆಹಣ್ಣು, ನೇರಳೆ, ಸಪೋಟ, ಕೇಪಳ ಹಣ್ಣು, ಪಪ್ಪಾಯ, ಅನಾನಸ್, ಜಂಬು, ರಂಜೆಹಣ್ಣು, ಮಾವು ಮುಂತಾದ ದಿನಕ್ಕೊಂದು ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದು. ಇವುಗಳ ಆಯ್ಕೆಯನ್ನು ಸಹ ನಾವು ಕಾಲಕ್ಕನುಸಾರವಾಗಿ ಅವೈಲೇಬಿಲಿಟಿ ಅಂದರೆ ಸೀಸನಲ್ ಫ್ರೂಟ್ಸ್ ಇರುತ್ತೆ, ಹಾಗೆ ನಾವು ಅವುಗಳನ್ನು ನಿರ್ಧಾರ ಮಾಡಬಹುದು. ಸಾಮಾನ್ಯವಾಗಿ ಗುಡ್ಡಗಳಲ್ಲಿ ನೈಸರ್ಗಿಕವಾಗಿ ದೊರೆಯುವ ಹಣ್ಣುಗಳ ಸೇವನೆ ತುಂಬ ಒಳ್ಳೆಯದು. ಹಣ್ಣುಗಳನ್ನು ಹಾಗೆಯೇ ಸಹ ಸೇವಿಸುವುದರಿಂದ ಫೈಬರ್ ಕಂಟೆಂಟ್ ಅನ್ನುವುದು ದೇಹಕ್ಕೆ ಸಿಗುತ್ತದೆ. ಅಥವಾ ಅದನ್ನು ಜ್ಯೂಸ್, ಸಕ್ಕರೆ ವರ್ಜಿತ ಅಂದರೆ ಸಕ್ಕರೆ ಸೇರಿಸದೆ ಜ್ಯೂಸ್ ಮಾಡಿ ಸಹ ಕುಡಿಯಬಹುದು. ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ವರ್ಧಿಸುವಲ್ಲಿ ಈ ಹಣ್ಣುಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಮತ್ತು ಸಾಯಂಕಾಲದ ಭೋಜನವನ್ನು ಯಾವಾಗಲೂ ಸೂರ್ಯಾಸ್ತದ ಒಳಗೆ ಮಾಡುವುದು ತುಂಬ ಒಳ್ಳೆಯದು. ಆಗ ಸಹ ಯಥೇಚ್ಛ ತರಕಾರಿ, ಸೊಪ್ಪು, ಗಡ್ಡೆಗೆಣಸು, ಮೊಳಕೆ ಬರಿಸಿದ ಧಾನ್ಯಗಳ ಸೇವನೆ ಒಳ್ಳೆಯದು. ಮತ್ತು ನಂತರ ವಿಹಾರ ಎಂದರೆ ವ್ಯಾಯಾಮ ಅಥವಾ ಚಟುವಟಿಕೆ. ಯಾವುದನ್ನೆಲ್ಲ ಮಾಡಬೇಕು? ವ್ಯಾಯಾಮ ಅಂತ ಹೇಳಿದರೆ ಧ್ಯಾನ, ವಾಕಿಂಗ್, ಸೈಕ್ಲಿಂಗ್ ಮುಂತಾದ ದೈಹಿಕ ಚಟುವಟಿಕೆ ತುಂಬ ಅತ್ಯಗತ್ಯ. ಹಿರಿಯರು, ಮಕ್ಕಳು ಅಥವಾ ತರುಣಸ್ಥರು ನಿಮ್ಮ ಏನೇ ಕೆಲಸ ಮಾಡುತ್ತಾ ಇದ್ದರೂ ಸಹ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಿತ್ಯ ಒಂದು ದೈಹಿಕ ಚಟುವಟಿಕೆ ತುಂಬ ಮಹತ್ವಕಾರಿ. ಮೂಳೆಗಳ ಬೆಳವಣಿಗೆಗೆ, ಶಕ್ತಿಗೆ, ಕೊಬ್ಬು ಕರಗಿಸಲು, ಏಕಾಗ್ರತೆಗೆ ಮುಂತಾದವುಗಳಿಗೆ ಇವು ತುಂಬ ಸಹಕಾರಿ. ಕೊರೋನಾ ಕಾಲದಲ್ಲಿ ಮುಖ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಆಂಗ್ಸೈಟಿ, ಟೆನ್ಷನ್ ಅಥವಾ ಮುಂದೇನಾಗುತ್ತೋ ಎನ್ನುವ ಚಿಂತೆ. ಅದಕ್ಕಾಗಿ ಪ್ರಾಣಾಯಾಮ, ಧ್ಯಾನ, ಮನೆಯವರೊಟ್ಟಿಗೆ ಮುಕ್ತ ಮಾತುಕತೆ,
ಓದು, ಬರವಣಿಗೆ ಮತ್ತು ನಮ್ಮ ವೈಯಕ್ತಿಕ ವೃತ್ತಿಯಲ್ಲಿ ಕೇಂದ್ರೀಕರಿಸಿ ಇಂದಿನ ಬಗ್ಗೆ ಮಾತ್ರ ಆಲೋಚಿಸಿ ಮುಂದಿನ ಬಗ್ಗೆ ತುಂಬ ಆಲೋಚನೆ ಮಾಡದೇ ಇರುವುದೇ ತುಂಬ ಒಳ್ಳೆಯದು. ಇದರ ನಂತರ ಆಯುಷ್ ಇಲಾಖೆ ಸಹ ತುಂಬ ಒಂದು ಗೈಡ್ಲೈನ್ಸ್ ಅಂತ ಹೇಳಿದರೆ ಏನೇನೆಲ್ಲ ಮಾಡಬೇಕು ಅಂತ ಮಾರ್ಗಸೂಚಿಯನ್ನು ನೀಡಿದೆ. ಆಯುಷ್ ಕಷಾಯ, ಸುದರ್ಶನ ಘನವಟಿ ಎನ್ನುವ ಕಷಾಯ ಮತ್ತು ಮಾತ್ರೆಗಳನ್ನು ಸಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಫಾರ್ಮಸಿ ಬಿಡುಗಡೆ ಮಾಡಿದೆ. ಇವುಗಳನ್ನು ಸಹ ವೈದ್ಯರ ಸಲಹೆಯ ಮೇರೆಗೆ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು. ಮತ್ತೊಂದು ಹೇಳಿದರೆ ಹಾಲಿನ ಒಟ್ಟಿಗೆ ಅರಿಶಿಣ ಪುಡಿ ಹಾಕಿ ಸೇವನೆ ಮಾಡುವುದು, ಬಿಸಿ ನೀರಿನ ಸೇವನೆ. ಹಾಲಿನೊಟ್ಟಿಗೆ ಅರಿಶಿಣ ಪುಡಿ ಇದು ಕೆಮ್ಮು, ಜ್ವರ ಮತ್ತು ಯಾವುದೇ ಒಂದು ವೈರಲ್ ಕಾಯಿಲೆ ಅಂಟದಂತೆ ಸಹ ತಡೆಗಟ್ಟುವಲ್ಲಿ ಸಹಕಾರಿ. ಹೀಗೆ ಕೊರೋನಾ ಸಾಂಕ್ರಾಮಿಕದಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯಕ್ಕಾಗಿ ನಾವೇನೆಲ್ಲ ಮಾಡಬಹುದು ಎಂಬ ಚಿಕ್ಕ ವಿವರಣೆ ನೀಡಿದ್ದೇನೆ. ಇದು ಒಂದು ನಮ್ಮ ವೈಯಕ್ತಿಕ ಆರೋಗ್ಯದ ವಿಷಯವಲ್ಲ. ಕುಟುಂಬ, ಸಮಾಜ, ದೇಶದ ಆರೋಗ್ಯ ಪ್ರಗತಿಯಲ್ಲಿ ನಾವೇನೆಲ್ಲ ಮಾಡಬಹುದು, ಹೇಗೆ ಆರೋಗ್ಯವಾಗಿದ್ದು ಆರೋಗ್ಯವಾಗಿ ಇರಿಸಬಹುದು ಎನ್ನುವುದು ಸಹ ಬಹಳ ಮುಖ್ಯವಾದದ್ದು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ. ನಮಸ್ಕಾರ. ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜ್ ಹಾಗೂ ಆಸ್ಪತ್ರೆಯ ದ್ರವ್ಯಗುಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸುಮಾ ಮಲ್ಯ.